ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಭಾರತದ ಒನ್ ಆಫ್ ದ ಟಾಪ್ ಮತ್ತೆ ಬೆಸ್ಟ್ ಟೆಂಪಲ್ಗಳು ಯಾವ್ಯಾವು, ಈ ಟೆಂಪಲ್ಗಳಿಗೆ ನಾವು ಲೈಫ್ ಟೈಮಲ್ಲಿ ಒಂದು ಸರಿನಾರು ವಿಸಿಟ್ ಮಾಡಲೇಬೇಕು ವೀಕ್ಷಕರೇ. ಅಂಥ ಪವಿತ್ರವಾದ ಪ್ಲೇಸ್ಗಳು ಮತ್ತೆ ತುಂಬಾ ಹಳೆಯ, ಅಂದ್ರೆ ನಾವು ಒಂದು 500 ವರ್ಷಗಳು, 1000 ವರ್ಷ, 5000 ವರ್ಷಗಳು ಅನ್ನೋ ಹಿಸ್ಟ್ರಿಗಳನ್ನ ಟೆಂಪಲ್ ಕಲಿರ್ತಿಗಳ ಅಂತ ಟೆಂಪಲ್ಗಳನ್ನ ನಾನು ಲಿಸ್ಟ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ತುಂಬಾ ಜನಗಳು ಟೆಂಪಲ್ನ ನೀವು ಲೈಫ್ ಟೈಮಲ್ಲಿ ಒಂದ್ಸರಿ, ತುಂಬಾ ಜನಗಳಿಗೆ ಟೆಂಪಲ್ಗೆ ಹೋಗೋ ಅಂತ ಹವ್ಯಾಸಗಳಿರುತ್ತೆ. ಅವ್ರು ಹೋಗ್ತಾರೆ, ವರ್ಷಕ್ಕೊಂದು 2 ಸರಿನಾರು ಇಂಥ ಟೆಂಪಲ್ಗಳಿಗೆ ಅವ್ರು ವಿಸಿಟ್ ಮಾಡ್ತಲೇ ಇರ್ತಾರೆ. ತುಂಬಾ ಜನಗಳಿಗೆ ಇಂಥ ಟೆಂಪಲ್ಗಳ ನೇಮ್ಗಳ ಗೊತ್ತಿರಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರು ನನ್ನ ವಿಡಿಯೋಯಿಂದ ಸ್ವಲ್ಪ ಜನಕ್ಕೆ ಇದನ್ನೆಲ್ಲ ಇನ್ಫಾರ್ಮೇಶನ್ನ ತಿಳಿಸ್ಕೊಟ್ರೆ, ಪ್ರತಿಯೊಬ್ಬರು ಯಾವ್ದಾದ್ರು ಇಯರ್ ಅಲ್ಲಿ ಒಂದ್ ಸರಿನಾದ್ರೂ ಇಂಥ ದೇವಸ್ಥಾನಗಳಿಗೆ ಒಂದ್ಸರಿ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಮ ಒಂದು 20-30 ಇಯರ್ಸ್ ಅಲ್ಲಿ ನೀವು ಪ್ರತಿ ಒಂದು ಬೆಸ್ಟ್ ಟೆಂಪಲ್ಗಳು, ತುಂಬಾ ಒಳ್ಳೊಳ್ಳೆ ಪವಿತ್ರ ಸ್ಥಳಗಳನ್ನ ನೀವು ನೋಡ್ಬೋದು. ಮತ್ತೆ ಅದ್ರ ಬ್ಲೆಸ್ಸಿಂಗ್ ಕೂಡ ನೀವು ತಗೊಬಹುದು ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಅಲ್ಲಿಗೆ ಅಂತ ಟೆಂಪಲ್ಗಳಿಗೆಲ್ಲ ನೀವು ಹೋದ್ರೆ ನಿಮ್ಮ ಏನೇನು ಕಷ್ಟ ಕಾರ್ಪಣೆಗಳ ಪ್ರತಿಯೊಂದು ನೆರವೇರ್ತವೆ. ಮತ್ತೆ ನೀವೇನೇನು ಬೇಡ್ಕೊಂಡು ಹೋಗ್ತಿರೋ ಎಲ್ಲ ನೆರವೇರ್ತವೆ ಅಲ್ಲಿಗೆ. ಅಂತ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿರೋ ವೀಕ್ಷಕ, ಅಂತ ಯಾತ್ರಾ ಸ್ಥಳಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಅಂತ ವೀಕ್ಷಕರೇ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈ ವಿಡಿಯೋದಲ್ಲಿ ನೋಡೋದಾದ್ರೆ ಭಾರತದ ಟಾಪ್ ಮೋಸ್ಟ್, ಅಂದ್ರೆ ನೀವು ಲೈಫ್ ಟೈಮಲ್ಲಿ ಒಂದ್ಸರಿನಾರು ಇಂಥ ಟೆಂಪಲ್ಗಳಿಗೆ ವಿಸಿಟ್ ಮಾಡಲೇಬೇಕು. ಅಂತ ಹಿಸ್ಟ್ರಿ ಇರೋಂಥ ಟೆಂಪಲ್ಗಳು, ಅಂತ ಶಕ್ತಿ ಇರೋಂಥ ಶಕ್ತಿ ದೇವತೆಗಳು ವೀಕ್ಷಕರೇ ಇವೆಲ್ಲ. ಇಂಥ ಓಲ್ಡ್ ಹಳೆಯ ಟೆಂಪಲ್ಗಳಿಗೆ ನಾವು ವೀಕ್ಷಣೆ ಮಾಡಿ ಮತ್ತೆ ನಾವು ಏನೇ ಕಷ್ಟಪಡೋ ಇಂಥ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ವೀಕ್ಷಕರೇ. ಅಂತ ಲೀಸ್ಟ್ ಅಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಫಸ್ಟ್ ಬಂದ್ಬಿಟ್ಟು ನಾನು ಚಾರ್ಧಾಮ್ ಯಾತ್ರಾ ಅಂತ ಹೇಳ್ತೀವಲ್ಲ, ಅಲ್ಲಿ ಉತ್ತರಾಖಂಡದಲ್ಲಿ ಬರೋ ಅಂತ ಬದ್ರಿನಾಥ್, ಕೇದಾರ್ನಾಥ್, ಯಮುನಾತ್ರಿ, ಗಂಗೋತ್ರಿ, ಇವೆಲ್ಲ ಟೆಂಪಲ್ಗಳಿದಾವಲ್ಲ, ಇವೆಲ್ಲ ಒನ್ ಆಫ್ ದ ಪವಿತ್ರವಾದ ಯಾತ್ರಾ ಸ್ಥಳಗಳು ವೀಕ್ಷಕರೇ. ಅವನು ಬರ್ತವೆ. ಅದನ್ನು ಬಿಟ್ಬಿಟ್ಟು ಇದರಲ್ಲಿ ಬದ್ರಿನಾಥ್ ಒಂದು ಫಸ್ಟ್ ಟಾಪ್ ಮೋಸ್ಟ್ ಇರುತ್ತೆ. ಬದ್ರಿನಾಥ್ ಆಗಲಿ, ಈಗ ಜಮ್ಮು ಕಾಶ್ಮೀರ ಬರೋದ್ರೆ ಅಮರ್ನಾಥ್ ಆಗಲಿ, ಗಂಗೋತ್ರಿ, ಯಮುನಾತ್ರಿ, ರಿಷಿಕೇಶ್ ಆಗಲಿ, ಮತ್ತೆ ಕೇದಾರ್ನಾಥ್ ಆಗಲಿ, ಪೂರಿ ಜಗನ್ನಾಥ ಆಗಲಿ, ದ್ವಾರಕ ಆಗಲಿ, ಇಂಥ ತುಂಬಾ ನೀವು ಯಾತ್ರಾ ಸ್ಥಳಗಳು ನೋಡಿರ್ತೀರಾ. ಅಂತ ಸ್ಥಳಗಳಲ್ಲಿ ಬರೋದು ಒಂದು ಬದ್ರಿನಾಥ, ಉತ್ತರಾಖಂಡದಲ್ಲಿ ಬರೋ ಅಂಥದ್ದು ವೀಕ್ಷಕರೇ. ಇದರಲ್ಲಿ ಸ್ಪೆಸಿಫಿಕ್ ಡೇಸಿಗೆ ಹೋಗಬೇಕು. ಏಪ್ರಿಲ್ ಅಲ್ಲಿ ಓಪನ್ ಇರುತ್ತೆ ಅಥವಾ ನವೆಂಬರ್ ಅಲ್ಲಿ ಓಪನ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಸೂರ್ಯ ದೇವಾಲಯ ಒರಿಸ್ಸಾ, ಇದು ಒಂದು ಹಳೆಯ, ಅಂದ್ರೆ ತುಂಬಾ ಹಳೆಯ ಟೆಂಪಲ್ ವೀಕ್ಷಕರೇ. ಇಲ್ಲಿ ಸೂರ್ಯ ದೇವನೇ ನೆಲೆಸಿದಾನಂತೆ. ಅಲ್ಲಿ ತುಂಬಾನೇ ಪವರ್ಫುಲ್ ದೇವರು. ಇಲ್ಲಿಗೂ ನೀವು ಮಿಸ್ ಮಾಡ್ಕೊಬಿಡಿ, ಅಷ್ಟು ಓಲ್ಡೆಸ್ಟ್ ಟೆಂಪಲ್ ಇದು. ಒರಿಸ್ಸಾ ಹೋಗ್ಬೇಕು, ಅಲ್ಲಿಗೂ ಪ್ಲಾನ್ ಮಾಡ್ಕೊಳ್ಳಿ. ಇದು ಎನಿ ಟೈಮ್ ಓಪನ್ ಆಗಿರುತ್ತೆ. ಅದಾದ್ಮೇಲೆ ನಿಮಗೆ ಬಂದ್ಬಿಟ್ಟು ಬೃಹದೇಶ್ವರ ಅಂತ, ಬೃಹದೇಶ್ವರ ಟೆಂಪಲ್, ಅದು ಬಂದ್ಬಿಟ್ಟು ತುಂಬಾನೇ 11ನೇ ಶತಮಾನದ ಟೆಂಪಲ್, ತುಂಬಾನೇ ಓಲ್ಡೆಸ್ಟ್ ಶತಮಾನ ಹಳೆಯ ಟೆಂಪಲ್ಗಳು. ಅವೆಲ್ಲ ರಾಜರು ಆ ಕಾಲ ಶತಮಾನದಲ್ಲಿ ಬಿಲ್ಡ್ ಮಾಡಿರೋಂಥದ್ದು, ತುಂಬಾನೇ ಆರ್ಕಿಟೆಕ್ಚರ್ ಆಗಿ ತುಂಬಾನೇ ಚೆನ್ನಾಗಿರೋಂಥ ಟೆಂಪಲ್ಗಳು ವೀಕ್ಷಕರೇ. ಅದು ಬೃಹದೇಶ್ವರ ಟೆಂಪಲ್. ಇನ್ನೊಂದು ಬಂದ್ಬಿಟ್ಟು ಸೋಮನಾಥ ಟೆಂಪಲ್, ಅದು ಗುಜರಾತ್ ಅಲ್ಲಿ ಬರೋದು, ಅದೂ ಅಷ್ಟೇ ಹಳೆಯ ಟೆಂಪಲ್ಗಳು ವೀಕ್ಷಕರೇ. ಇನ್ನೊಂದು ಕೇದಾರ್ನಾಥ, ನಾನು ಹೇಳ್ದಂಗೆ ಆಲ್ರೆಡಿ ಬದ್ರಿನಾಥ್, ಕೇದಾರ್ನಾಥ್ ಅವೆಲ್ಲ. ಅದಾದ್ಮೇಲೆ ನಿಮಗೆ ರಾಮನಾಥ ಸ್ವಾಮಿ, ತಮಿಳ್ನಾಡಲ್ಲಿ ಬರೋದು ರಾಮನಾಥ ಸ್ವಾಮಿ, ಅಲ್ಲಿ ಅದು ಕೂಡ ಅಷ್ಟು ತುಂಬಾನೇ ಓಲ್ಡೆಸ್ಟ್, ಅಷ್ಟು ಪವಿತ್ರವಾದ ಟೆಂಪಲ್ ವೀಕ್ಷಕರೇ. ಅದಾದ್ಮೇಲೆ ನಿಮಗೆ ವೈಷ್ಣವ ದೇವಿ, ನೀವು ಜಮ್ಮು ಕಾಶ್ಮೀರದಲ್ಲಿ ತುಂಬಾ ಕೇಳ್ತೀವಿ. ಒನ್ ಆಫ್ ದ ಬೆಟ್ಟದ ತೊಪ್ಪಲಲ್ಲಿ ಬರೋ ಅಂಥದ್ದು ವೈಷ್ಣವ ದೇವಿ, ಜಮ್ಮು ಕಾಶ್ಮೀರದಲ್ಲಿ ಬರೋ ಅಂಥದ್ದು. ಅದಾದ್ಮೇಲೆ ಸಿದ್ಧಿ ವಿನಾಯಕ, ಇದು ಮಹಾರಾಷ್ಟ್ರದಲ್ಲಿ ಬರೋದು ವೀಕ್ಷಕರೇ. ಇದು 8 ಅವತಾರಗಳನ್ನು ಹೊಂದಿರುವಂತಹ ಸಿದ್ಧಿ ವಿನಾಯಕ, ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಇನ್ ಇಂಡಿಯಾದಲ್ಲೇ ರಿಚೆಸ್ಟ್ ಟೆಂಪಲ್ ವೀಕ್ಷಕರೇ. ಅದು ನಿಮಗೆ ಸಿದ್ಧಿ ವಿನಾಯಕ ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಗೋಲ್ಡನ್ ಟೆಂಪಲ್, ಅಂದ್ರೆ ಗೋಲ್ಡನ್ ಲೇಯರ್ ಅಲ್ಲೇ ಮಾಡಿರೋಂಥ ಟೆಂಪಲ್ ವೀಕ್ಷಕರೇ. ಅದು ನಿಮಗೆ ಪಂಜಾಬ್ ಅಮೃತಸರದಲ್ಲಿ ಹೋಗಿ ನೋಡ್ಬೋದು. ಇವೆಲ್ಲ ಟೆಂಪಲ್ಗಳನ್ನ ನಾವು ಲೈಫ್ ಟೈಮಲ್ಲಿ ಒಂದ್ಸರಿನಾದ್ರು ವಿಸಿಟ್ ಮಾಡಿ ನೋಡಲೇಬೇಕು ವೀಕ್ಷಕರೇ. ಅಂತ ಟೆಂಪಲ್ಗಳು. ನಾನು ಇದ್ರದ್ದು ಪಿಕ್ಚರ್ ಎಲ್ಲ ನಾರ್ಮಲಿ ವಿಡಿಯೋ ಮೇಲೆಲ್ಲ ಹಾಕಿರ್ತೀನಿ, ನಿಮಗೆ ಆ ಕ್ಲಿಪ್ಸ್ ಯಾವ ಥರ ಇದೆ ಅನ್ನೋದು ಒಂದು ಗ್ಲಾನ್ಸ್ ಸಿಗ್ಲಿ ಅಂತ ವೀಕ್ಷಕರೇ. ಅದಾದ್ಮೇಲೆ ನಿಮಗೆ ಮೀನಾಕ್ಷಿ ದೇವಿದು ಗೊತ್ತಿರಬೇಕು, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಅದು ತಮಿಳ್ನಾಡಲ್ಲಿ ಬರೋದು ಮಧುರೈ ಮೀನಾಕ್ಷಿ ದೇವಿ. ಅದಾದ್ಮೇಲೆ ನಿಮಗೆ ಅಮರನಾಥ ಗುಹೆ, ಅದು ಹಿಮಾಲಯದ ತೊಪ್ಪಿಲಲ್ಲಿರೋದು. ಅದಕ್ಕೆ ಓಪನಿಂಗು ಯಾವುದಾದ್ರು ಟೈಮ್ ನೋಡಿಕೊಂಡು ಅದಕ್ಕೆ ಅಮರನಾಥ್ ಯಾತ್ರಾ ಅಂತ ಮಾಡ್ತಾರೆ, ಅವಾಗ ಮಾತ್ರ ನೋಡೋಕೆ ಸಾಧ್ಯ. ಅದು ಜಮ್ಮು ಕಾಶ್ಮೀರದಕ್ಕೆ 5000 ವರ್ಷ ಓಲ್ಡ್ ಟೆಂಪಲ್ ವೀಕ್ಷಕರೇ, ಅಮರನಾಥ ಟೆಂಪಲ್. ಅದನ್ನ ಇಂಡಿಯಾದಲ್ಲೇ ಅಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲೇ ಅಷ್ಟು ತುಂಬಾ ಓಲ್ಡೆಸ್ಟ್ ಟೆಂಪಲ್ ಅದು.
ಅದಾದ್ಮೇಲೆ ಲಿಂಗರಾಜ ಸ್ವಾಮಿ ದೇವಾಲಯ ಅಂತ, ಅದು ಒರಿಸ್ಸಲ್ಲಿ ಬರೋದು. ಅದರಲ್ಲಿ ಶಿವ ಮತ್ತೆ ವಿಷ್ಣು ಎರಡನ್ನೂ ಸೇರಿ ಒಂದೇ ವಿಗ್ರಹದಲ್ಲಿ ಇದು ಮಾಡಿದಾರಂತೆ, ಅದು ಸಕ್ಕತ್ತಾಗಿರುತ್ತೆ ಟೆಂಪಲ್ಲು. ಇನ್ನೊಂದು ನಮ್ದು ಗೊತ್ತಿರೋ ಹಾಗೆ ತಿರುಪತಿ ಬಾಲಾಜಿ ಅಂದ್ರೆ UP, ಅದು ತುಂಬಾ ಜನ ಫೆಮಿಲಿಯರ್ ಆಗಿರುತ್ತೆ. ಅದು ಒನ್ ಆಫ್ ದ ಫೇಮಸ್ ಟೆಂಪಲ್ಲು, ತುಂಬಾನೇ ಒಳ್ಳೆ ಯಾತ್ರಾ ಸ್ಥಳ. ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ವಿರೂಪಾಕ್ಷ ಸ್ವಾಮಿ ಟೆಂಪಲ್ ಹಂಪಿ. ಇದಲ್ದಲೇ ನಮ್ಮ ಕರ್ನಾಟಕದಲ್ಲೂ ತುಂಬಾನೇ ಟೆಂಪಲ್ ಇದಾವೆ. ಚಾಮುಂಡೇಶ್ವರಿ ಆಗಲಿ, ಮಂಜುನಾಥ ಸ್ವಾಮಿ ಆಗಲಿ, ತುಂಬಾನೇ ಟೆಂಪಲ್ ಇದಾವೆ ಕರ್ನಾಟಕದಲ್ಲಿ. ಇನ್ನೂ ಲಿಸ್ಟ್ ಮಾಡೋಕ್ಕಾಗ್ತಿದೆ. ಪುರಿ ಜಗನ್ನಾಥ, ಶಿರಡಿ ಸಾಯಿ, ದ್ವಾರಕಾ, ರಾಮೇಶ್ವರಂ, ಆ ಥರ ತುಂಬಾನೇ ಟೆಂಪಲ್ಗಳು ಇನ್ನೂ ಇದಾವೆ. ನಾನು ಒಂದು 15 ಬೆಸ್ಟ್ ಟೆಂಪಲ್ಗಳು ಟಾಪ್ ಮೋಸ್ಟ್ ಇರೋ ಅಂಥವನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಬಿಡಿ. ಇವನ್ ನಿಮ್ಮ ವಿಶ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಪ್ರತಿ ವರ್ಷನೂ ಅಟ್ಲೀಸ್ಟ್ ಯಾವಾಗಲಾದ್ರು ಒಂದ್ಸರಿ ಪ್ಲಾನ್ ಮಾಡ್ಕೊಂಡು ಒಂದೊಂದು ಟೆಂಪಲ್ನ ಕವರ್ ಮಾಡ್ಕೊಂಡು ನೋಡ್ಕೊಬನ್ನಿ ವೀಕ್ಷಕರು. ಇವು ತುಂಬಾನೇ ವಿಶೇಷವಾದ ಟೆಂಪಲ್ಗಳು, ಇವೆಲ್ಲ ನೋಡಲೇಬೇಕಾಗಿರೋ ಅಂಥ ಟೆಂಪಲ್ಗಳು. ನಾವು ಇಂಥರ ದೇವರುಗಳನ್ನ ಬ್ಲೆಸ್ಸಿಂಗ್ಸ್ ತಗೊಳ್ತಾ ಇರಬೇಕು. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಏನೇ ಇದ್ರೂ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.